ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟುಡಿಯೋಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ಒಂದು ಕ್ಲಾಸ್ದಲ್ಲಿ ನಾವು ಮೇ 13 ಮತ್ತು 14ರ ಒಂದು ಕರೆಂಟ್ ಅಫೇರ್ಸ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಮಾಡಿದಾಗ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಅದರ ಮೊದಲನೇ ಪ್ರಶ್ನೆ ಯಾವ ಥರ ಕೇಳಿದ್ದಾರೆ ನೋಡಿ. ಭಾರತದ 85ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿ ಹೊರಹೊಮ್ಮಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಈಗ ಸರಿಯಾದ ಉತ್ತರ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. 4ನೇ ಆಪ್ಷನು ಪಿ ಶ್ಯಾಮ್ ನಿಖಿಲ್ ಇದಕ್ಕೆ ಸರಿಯಾದ ಉತ್ತರ. ಆದರೆ ಯಾಕೆ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದ್ವಿ ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಚೆಸ್ ಶ್ಯಾಮ್ ನಿಖಿಲ್ ಭಾರತದ 85ನೇ ಗ್ರ್ಯಾಂಡ್ ಮಾಸ್ಟರ್ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿರುವಂಥದ್ದು. ಇದರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಚೆಸ್ ಆಟಗಾರ ಪಿ ಶ್ಯಾಮ್ ನಿಖಿಲ್ ಅವರು ಭಾರತದ 85ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿ ಹೊರಹೊಮ್ಮಿರುವಂಥದ್ದು. ಇನ್ನು ಈ ಒಂದು ಟಾಪಿಕ್ನಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಬಗ್ಗೆ ಸ್ವಲ್ಪ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿಶ್ವ ಚೆಸ್ ಸಂಸ್ಥೆಯಾಗಿರುವಂಥ ಫಿಡೆನಿಂದ ನೀಡುವಂಥ ಚೆಸ್ ಆಟಗಾರರಿಗೆ ಒಂದು ಇದೇನಪ್ಪ ಅಂತಂದ್ರೆ ಬಿರುದು ಅಥವಾ ಟೈಟಲ್ ಅಂತ ನಾವು ಹೇಳ್ತೀವಿ. ಅಂದರೆ ವಿಶ್ವ ಒಂದು ಚೆಸ್ ಸಂಸ್ಥೆ ಫಿಡೆ ನೀಡುವಂಥದ್ದಾಗಿರುವಂಥದ್ದು ಇದು. ಆಮೇಲೆ ವಿಶ್ವ ಚಾಂಪಿಯನ್ ಹೊರತಾಗಿ ಗ್ರ್ಯಾಂಡ್ ಮಾಸ್ಟರ್ ಚೆಸ್ ಆಟಗಾರನು ಗಳಿಸಬಹುದಾದ ಅತ್ಯುನ್ನತ ಪ್ರಶಸ್ತಿ ಆಗಿರುವಂಥದ್ದು. ಚೆಸ್ ಆಟಗಾರರಿಗೆ ನೀಡುವಂಥ ಒಂದು ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಒಂದು ಚೆಸ್ ಏನಪ್ಪಾ ಅಂತಂದ್ರೆ ಒಂದು ಶೀರ್ಷಿಕೆ ಕೂಡ ಒಂದಾಗಿರುವಂಥದ್ದು. ಇನ್ನು ಭಾರತದ ಗ್ರ್ಯಾಂಡ್ ಮಾಸ್ಟರ್ಗಳು, ಮೊಟ್ಟ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಆಗಿ ಭಾರತದಲ್ಲಿ ಹೊರಹೊಮ್ಮಿರು ಯಾರಂದ್ರೆ ವಿಶ್ವನಾಥನ್ ಆನಂದ್ ಅಂತ ಹೇಳ್ತೀವಿ. ಇನ್ನು ಎರಡನೇ ಗ್ರ್ಯಾಂಡ್ ಮಾಸ್ಟರ್ ಭಾರತದವರು ಯಾರಪ್ಪ ಅಂತಂದ್ರೆ ದಿವ್ಯೆಂದು ಬರು ಅಂತ ಹೇಳ್ತೀವಿ. ಆಮೇಲೆ 83ನೇ ಗ್ರ್ಯಾಂಡ್ ಮಾಸ್ಟರ್ ಭಾರತದವರು ಯಾರಂದ್ರೆ ಆದಿತ್ಯ ಸಮಂತು. ಇನ್ನು 84ನೇ ಗ್ರ್ಯಾಂಡ್ ಮಾಸ್ಟರ್ ಯಾರಪ್ಪ ಅಂತಂದ್ರೆ ವೈಶಾಲಿ ರಮೇಶ್ ಬಾಬು ಅಂತ ಹೇಳ್ತೀವಿ. ಇನ್ನು ಯಾರಿಗೆ ನಮ್ಮ ನೋಟ್ಸ್ಗಳನ್ನು ಬೇಕು, ಈ ಒಂದು ನಂಬರ್ಗೆ ನೀವು ಪೇ ಮಾಡಿದ್ದು ಸ್ಕ್ರೀನ್ ಶಾಟ್ಗಳನ್ನು ಕಳಿಸುವ ಮೂಲಕ ಪಡೆದುಕೊಳ್ಬೋದು. ಆದರೆ ಎಷ್ಟಾಗುತ್ತೆ ಅಂತ ಪ್ರೈಸ್ ಮೆನ್ಷನ್ ಮಾಡಿದ್ರೆ 1 ಮಂತ್ ಕೊಟ್ಟಿದ್ದಾರೆ. ಆಮೇಲೆ 2023 ಜನವರಿ ಹಿಡ್ಕೊಂಡು ಏಪ್ರಿಲ್ 2024 ಎಷ್ಟಾಗುತ್ತೆ ನಿಮಗೆ 640 ರೂಪಾಯಿ ಆಗುತ್ತೆ. 2022 ಜನವರಿ ಟು ಏಪ್ರಿಲ್ 2024 ನಿಮಗೆ 1140 ಆಗುತ್ತೆ. ಇದು ಡಿಸ್ಕೌಂಟ್ ಸೇರಿಬಿಟ್ಟು ನಿಮಗೆ 1040 ರೂಪಾಯಲ್ಲಿ ಸಿಗುತ್ತೆ. ಈ ಒಂದು ನಂಬರ್ಗೆ ನೀವು ಪೇ ಮಾಡಿದ ಸ್ಕ್ರೀನ್ ಶಾಟನ್ನು ಕಳಿಸುವ ಮೂಲಕ ನಮ್ಮ PDF ಫಾರ್ಮೆಟ್ ಇರುವಂಥ ಮ್ಯಾಗ್ಝಿನ್ಗಳನ್ನು ನೀವು ಪಡೆದುಕೊಳ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಯಾವ ಥರ ಪ್ರಶ್ನೆ ಕೇಳಿದಾರೆ, ಅತಿ ಹೆಚ್ಚು ಬಾರಿ ಮೌಂಟ್ ಎವರೆಸ್ಟ್ ಹತ್ತಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2ನೇ ಆಪ್ಷನು ಕಮಿ ರೀಟಾ ಇದಕ್ಕೆ ಸರಿಯಾದ ಉತ್ತರ. ಆದರೆ ಯಾಕೆ ಈ ಒಂದು ಪ್ರಶ್ನೆ ಕೇಳಿದ್ವಿ ಅಂದ್ರೆ, ನಿಮ್ಮ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ. ದಾಖಲೆ ಬರದ ನೇಪಾಳದ ಪರ್ವತಾರೋಹಿ ಕಾಮಿ ಶೆರ್ಪಾ 29ನೇ ಬಾರಿಗೆ ಎವರೆಸ್ಟ್ ಆರೋಹಣ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿರುವಂಥದ್ದು. ಇದ್ರ ಬಗ್ಗೆನೂ ಕೂಡ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೇಪಾಳದ ಹಿರಿಯ ಪರ್ವತಾರೋಹಿಯಾಗಿರುವಂಥ ಕಮಿ ರೀಟಾ ಶೆರ್ಪಾ ಅವರು ವಿಶ್ವದ ಅತಿ ಎತ್ತರದ ಪರ್ವತವಾದ ಎವರೆಸ್ಟ್ ಶಿಖರವನ್ನು 29ನೇ ಬಾರಿ ಏರುವ ಮೂಲಕ ತಮ್ಮ ದಾಖಲೆಯನ್ನು ಮುರಿದು ಹೊಸ ಇತಿಹಾಸವನ್ನು ನಿರ್ಮಿಸಿರುವಂಥದ್ದು. ಇನ್ನು ಕಮಿ ರೀಟಾ ಅವರು ಎವರೆಸ್ಟ್ ಶಿಖರವನ್ನು ಮೊದಲ ಬಾರಿಗೆ 1994 ಏರಿದ್ದು, ಕಳೆದ ವರ್ಷ ಒಂದೇ ಋತುವಿನಲ್ಲಿ ಸತತವಾಗಿ 2 ಬಾರಿ ಶಿಖರವನ್ನು ಏರಿದರು. ಈಗ 29ನೇ ಬಾರಿಗೆ ಶಿಖರ ಏರುವ ಮೂಲಕ ಗರಿಷ್ಠ ಬಾರಿ ಶಿಖರವನ್ನು ಏರಿದ ದಾಖಲೆಯನ್ನು ಹೊಂದಿರುವಂಥದ್ದು. ರೀಸೆಂಟ್ ಆಗಿ ನೇಪಾಳದ ಪರ್ವತಾರೋಹಿ ಆಗಿರುವಂಥ ಕಮಿ ರೀಟಾ ಅವರು ಈ ಒಂದು ಜಗತ್ತಿನ ಒಂದು ಅತ್ಯುನ್ನತ ಶಿಖರವಾಗಿರುವಂಥ ಮೌಂಟ್ ಎವರೆಸ್ಟ್ ಅನ್ನು 29ನೇ ಬಾರಿಗೆ ಏರುವ ಮೂಲಕ ಒಂದು ದಾಖಲೆಯನ್ನು ನಿರ್ಮಾಣ ಮಾಡಿರುವಂಥದ್ದು. ಏನು ದಾಖಲೆ ಅಂದ್ರೆ, ಅತಿ ಹೆಚ್ಚು ಬಾರಿ ಈ ಒಂದು ಮೌಂಟ್ ಎವರೆಸ್ಟ್ ಏರಿಯುವಂಥ ಪರ್ವತಾರೋಹಿ ಯಾರಂದ್ರೆ ಕಮಿ ರೀಟಾ ಅಂತ ಹೇಳ್ತೀವಿ. ಇವರು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಮೌಂಟ್ ಎವರೆಸ್ಟ್ ಹತ್ತಿದ್ದು 1994ರಲ್ಲಿ. ಈಗ 2024ರಲ್ಲಿ 29ನೇ ಬಾರಿಗೆ ಈ ಒಂದು ಶಿಖರವನ್ನು ಏರಿರುವಂಥದ್ದು. ಇನ್ನು ಮೌಂಟ್ ಎವರೆಸ್ಟ್ ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡಿ. ಇದು ಜಗತ್ತಿನಲ್ಲಿ ಅತಿ ಎತ್ತರವಾದ ಶಿಖರವಾಗಿದ್ದು, ಇದರ ಎತ್ತರ 8848.86 ಮೀಟರ್ ಅಂತ ಹೇಳ್ತೀವಿ. ಇದು ನೇಪಾಳ ಮತ್ತು ಟಿಬೆಟ್ ಮಧ್ಯದಲ್ಲಿದೆ. ಇದನ್ನು ಟಿಬೆಟ್ನಲ್ಲಿ ಮೌಂಟ್ ಚೇಮಲುಂಗಮ್ ಎಂದು ಕರೆಯುತ್ತಾರೆ. ಇದರ ಅರ್ಥ ಸಾಗರ ಮಾತಾ ಅಂತ ಕರೆಯಲಾಗುತ್ತೆ. ಮೌಂಟ್ ಈ ಎವರೆಸ್ಟ್ ಅನ್ನು ನಾವು ಟಿಬೆಟಲ್ಲಿ ಎಂದು ಕರಿತೀವಿ ಅಂದ್ರೆ ಸಾಗರ ಮಾತಾ ಅಂತ ಕರಿತೀವಿ. ಮೊಟ್ಟ ಮೊದಲ ಬಾರಿಗೆ ಈ ಒಂದು ಮೌಂಟ್ ಶಿಖರವನ್ನು ನ್ಯೂಜಿಲ್ಯಾಂಡ್ ದೇಶದ ಎಡ್ಮಂಡ್ ಹಿಲ್ರಿ ಮತ್ತು ನೇಪಾಳದ ತೇನ್ಸಿಂಗ್ ಅವರು 1953 ಮೇ 29ರಂದು ಈ ಒಂದು ಶಿಖರವನ್ನು ಹತ್ತಿರುವಂಥದ್ದು. ಮೊದಲ ಬಾರಿಗೆ ಹತ್ತಿದ್ದು ನ್ಯೂಜಿಲ್ಯಾಂಡ್ ದೇಶದ ಪರ್ವತಾರೋಹಿಯಾಗಿರುವಂಥ ಎಡ್ಮಂಡ್ ಹಿಲ್ರಿ ಮತ್ತು ನೇಪಾಳದ ತೇನ್ಸಿಂಗ್ ಅವರು
1953ರಲ್ಲಿ ಈ ಒಂದು ಮೌಂಟ್ ಎವರೆಸ್ಟ್ ಅನ್ನು ಹತ್ತಿರುವಂಥದ್ದು. ಈ ಒಂದು ಶಿಖರ ಏರಿದ ಮೊದಲ ಅಂಧ ಮತ್ತು ಏಕೈಕ ಅಂಧ ವ್ಯಕ್ತಿ ಯಾರಂದ್ರ ಅಮೆರಿಕದ ಎರಿಕ್ ವೆಹಮನ್ ಮೇಯರ್ ಅಂತ ನಾವು ಹೇಳ್ತೀವಿ. ವೆಹನ್ ಮೇಯರ್ ಅವರು ಮೊದಲ ಮತ್ತು ಏಕೈಕ ಅಂಧ ವ್ಯಕ್ತಿ ಆಗಿರುವಂಥದ್ದು. ಮೌಂಟ್ ಎವರೆಸ್ಟ್ ಏರಿದ ಜಗತ್ತಿನ ಮೊದಲ ಮಹಿಳೆ ಯಾರಪ್ಪ ಅಂತಂದ್ರ ಮೊಟ್ಟ ಮೊದಲ ಮಹಿಳೆ ಯಾರು ಕೇಳಿದ್ರ ಜಪಾನ್ನ ಜುಂಕೋ ತಬೈ ಅಂತ ಹೇಳ್ತೀವಿ. ಮೌಂಟ್ ಎವರೆಸ್ಟ್ ಏರಿದ ಭಾರತದ ಮತ್ತು ಜಗತ್ತಿನ ಮೊದಲ ವಿಕಲಚೇತನ ಮಹಿಳೆ ಕೇಳಿದ್ರ ಉತ್ತರ ಪ್ರದೇಶದ ಅರುಣಿಮಾ ಸೇನಾ. ಜಗತ್ತಿನ ಮೊಟ್ಟ ಮೊದಲ ಮಹಿಳೆ ಕೇಳಿದ್ರ ಜಪಾನ್ನ ಜುಂಕೋ ತಬೈ ಅಂತ ಹೇಳ್ತೀವಿ. ಭಾರತದ ಮೊದಲ ಮಹಿಳೆ ಅದಲ್ಲದೆ ಜಗತ್ತಿನ ಮೊಟ್ಟ ಮೊದಲ ವಿಕಲಚೇತನ ಮಹಿಳೆ ಕೇಳಿದ್ರ ಉತ್ತರ ಪ್ರದೇಶದ ಅರುಣಿಮಾ ಸೇನಾ ಅಂತ ಹೇಳ್ತೀವಿ. ಈ ಒಂದು ಶಿಖರ ಏರಿದ ಭಾರತದ ಅತ್ಯಂತ ಕಿರಿಯ ತರುಣ ಯಾರಂದ್ರ ಅರ್ಜುನ್ ವಾಜಪೇಯಿ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದೆ ನೋಡ್ರಿ. ಈ ಒಂದು ಪ್ರಶ್ನೆ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾವ ತರ ಪ್ರಶ್ನೆ ಕೇಳಿದೆ ನೋಡ್ರಿ. ತಾಯಿಯಿಂದ ಮಗುವಿಗೆ ಹರಡುವ HIV ಮತ್ತು ಸಿಫಿಲಿಸ್ ಅನ್ನು ತೊಡೆದು ಹಾಕಲು WHO ನಿಂದ ಪ್ರಮಾಣೀಕರಣವನ್ನು ಪಡೆದ ವಿಶ್ವದ ಮೊದಲ ದೇಶ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನ್ ಕ್ಯೂಬಾ ಇದಕ್ಕೆ ಸರಿಯಾದ ಉತ್ತರ. ಇದರ ಬಗ್ಗೆನೂ ಕೂಡ ನಾವು ವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿಶ್ವ ಆರೋಗ್ಯ ಸಂಸ್ಥೆಯು ರೀಸೆಂಟ್ ಆಗಿ ಅಮೆರಿಕದ 3 ದೇಶಗಳಾಗಿರುವಂತ ಬೆಲಿಜ್, ಜಮೈಕಾ, ಸೈಂಟ್ ವಿನ್ಸೆಂಟ್ ಮತ್ತು ಗ್ರೆನಡೀನ್ಸ್ಗೆ ತಾಯಿಯಿಂದ ಮಗುವಿಗೆ ಹರಡುವ HIV ಮತ್ತು ಸಿಫಿಲಿಸ್ ಅನ್ನು ತೊಡೆದು ಹಾಕಲು ಪ್ರಮಾಣೀಕರಣವನ್ನು ನೀಡಿರುವಂಥದ್ದು. ರೀಸೆಂಟ್ ಆಗಿ WHO ಇಂದ ರೀಸೆಂಟ್ ಆಗಿ 3 ದೇಶಗಳಿಗೆ ಸರ್ಟಿಫಿಕೇಟ್ ಕೊಟ್ಟಿರುವಂಥದ್ದು. ಈ ಒಂದು ಏನು HIV ತಾಯಿಯಿಂದ ಮಗುವಿಗೆ ಸ್ಪ್ರೆಡ್ ಆಗುತ್ತೆ ಮತ್ತು ಸಿಫಿಲಿಸ್ ಆಗಿರ್ಬೋದು ಇವುಗಳನ್ನು ತೊಡೆದು ಹಾಕಲು 3 ದೇಶಗಳು ಯಾವಂದ್ರೆ ಬೆಲಿಜ್, ಜಮೈಕಾ, ಸೈಂಟ್ ವಿನ್ಸೆಂಟ್ ಮತ್ತು ಗ್ರೆನಡೀನ್ಸ್ ಅಂತ ನಾವು ಹೇಳ್ತೀವಿ. ಇವು 3 ಕೂಡ ಅಮೆರಿಕದಲ್ಲಿ ಬರುವಂತ ರಾಷ್ಟ್ರಗಳಾಗಿರುವಂಥದ್ದು. ಆದರೆ ಯಾವ ರಾಷ್ಟ್ರಗಳಿಗೆ ಈ ಒಂದು ಪ್ರಮಾಣೀಕರಣವನ್ನು ನೀಡಲಾಗುತ್ತೆ, ಯಾವ ರಾಷ್ಟ್ರಗಳು ಈ ಒಂದು ಪ್ರಮಾಣೀಕರಣವನ್ನು ಪಡೆದುಕೊಳ್ಳಲು ಅರ್ಹವಾಗಿರ್ತವ? ಮೊದಲನೇದು ಅಂದ್ರೆ ತಾಯಿಯಿಂದ ಮಗುವಿಗೆ HIV ಹರಡುವಿಕೆಯ ಪ್ರಮಾಣವು 5%ಕ್ಕಿಂತ ಕಡಿಮೆಗೆ ತಂದ ದೇಶಗಳು. ಅಂದ್ರೆ ಆ ಒಂದು ರಾಷ್ಟ್ರದಲ್ಲಿ ಆ ಒಂದು ದೇಶದಲ್ಲಿ ತಾಯಿಯಿಂದ ಮಗುವಿಗೆ ಸ್ಪ್ರೆಡ್ ಆಗುವಂತ HIV ಒಂದು ಪ್ರಮಾಣ ಎಷ್ಟು 5%ಕ್ಕಿಂತ ಕಡಿಮೆ ಇರಬೇಕು. ಎರಡನೇದೇನಂದ್ರ 90%ಕ್ಕಿಂತ ಹೆಚ್ಚು ಗರ್ಭಿಣಿ 90%ಕ್ಕಿಂತ ಹೆಚ್ಚು ಗರ್ಭಿಣಿ ಮಹಿಳೆಯರಿಗೆ ಆ ಪ್ರಸವ ಪೂರ್ವ ಆರೈಕೆ ಮತ್ತು ಆಂಟಿ ರೆಟ್ರೋವೈರಲ್ ಚಿಕಿತ್ಸೆಯನ್ನು ಒದಗಿಸಿದ ದೇಶಗಳು. 90%ಕ್ಕಿಂತ ಹೆಚ್ಚಿನ ಗರ್ಭಿಣಿಯರ ಮಹಿಳೆಗೆ ಅಲ್ಲಿ ಆಂಟಿ ರೆಟ್ರೋವೈರಲ್ ಚಿಕಿತ್ಸೆಯನ್ನು ಒದಗಿಸಿದಂತ ರಾಷ್ಟ್ರಗಳಾಗಿರ್ಬಹುದು. ಇನ್ನ ಎಷ್ಟಪ್ಪ ಅಂತಂದ್ರ 1 ಲಕ್ಷ ನವಜಾತ ಶಿಶುಗಳಿಗೆ ಜನ್ಮಜಾತ ಸಿಫಿಲಿಸ್ನ 50ಕ್ಕಿಂತ ಕಡಿಮೆ ಹೊಸ ಪ್ರಕರಣಗಳು ವರದಿ ಮಾಡಿದ ದೇಶಗಳು. ಅಂದ್ರೆ 1 ಲಕ್ಷ ಒಂದು ನವಜಾತ ಶಿಶುಗಳಲ್ಲಿ ಈ ಸಿಫಿಲಿಸ್ ಜನ್ಮದಿಂದ ಬಂದಿರುವಂತ ಸಿಫಿಲಿಸ್ 50ಕ್ಕಿಂತ ಕಡಿಮೆ ಹೊಸ ಪ್ರಕರಣಗಳು ದಾಖಲಾಗಿದ್ರ ಅಂತ ರಾಷ್ಟ್ರಗಳು ಕೂಡ ಇಲ್ಲಿ ಅರ್ಹ ಆಗಿರ್ತವ. ಇನ್ನು 1 ಲಕ್ಷ ಜೀವಂತ ಜನನಗಳಿಗೆ 500ಕ್ಕಿಂತ ಕಡಿಮೆ HIV ದರವನ್ನು ಸಾಧಿಸಿದ ರಾಷ್ಟ್ರಗಳಿಗೆ ಈ ಒಂದು ಪ್ರಮಾಣೀಕರಣವನ್ನು ನೀಡಲಾಗುತ್ತೆ. ಯಾವ ರಾಷ್ಟ್ರಗಳು ಇವೆಲ್ಲ ಕ್ರೈಟೀರಿಯಾ ಫಾಲೋ ಮಾಡ್ತವ ಅಂತ ರಾಷ್ಟ್ರಗಳಿಗೆ WHO ನಿಂದ ಈ ರೋಗಗಳನ್ನು ತೊಡೆದು ಹಾಕಲು ಪ್ರಮಾಣೀಕರಣವನ್ನು ನೀಡಲಾಗುತ್ತೆ. ಇನ್ನು 2015ರಲ್ಲಿ ತಾಯಿಯಿಂದ ಮಗುವಿಗೆ HIV ಮತ್ತು ಸಿಫಿಲಿಸ್ ಹರಡುವಿಕೆಯನ್ನು ತೊಡೆದು ಹಾಕಲು WHO ಪ್ರಮಾಣೀಕರಣವನ್ನು ಪಡೆದ ವಿಶ್ವದ ಮೊದಲ ದೇಶ ಯಾವುದಂದ್ರೆ ಕ್ಯೂಬಾ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಇಲ್ಲಿವರೆಗೆ 19 ದೇಶಗಳು ಮತ್ತು ಪ್ರಾಂತ್ಯಗಳು ತಾಯಿಯಿಂದ ಮಗುವಿಗೆ HIV ಮತ್ತು ಸಿಫಿಲಿಸ್ ಹರಡುವಿಕೆಯನ್ನು ತೊಡೆದು ಹಾಕಲು WHO ನಿಂದ ಪ್ರಮಾಣೀಕರಿಸಲ್ಪಟ್ಟಿರುವಂಥದ್ದು. ಟೋಟಲ್ ಇಲ್ಲಿವರೆಗೆ WHO 19 ರಾಷ್ಟ್ರಗಳಿಗೆ ನೀಡಿರುವಂಥದ್ದು. ರೀಸೆಂಟ್ ಆಗಿ ಅಮೆರಿಕದ 3 ರಾಷ್ಟ್ರಗಳ ಈ ಒಂದು ಪ್ರಮಾಣೀಕರಣವನ್ನು ನೀಡಿರುವಂಥದ್ದು. ಅದು ಯಾವುದಂದ್ರೆ ತಾಯಿಯಿಂದ ಮಗುವಿಗೆ ಹರಡುವಂಥ HIV ಮತ್ತು ಸಿಫಿಲಿಸ್ ಹರಡುವಿಕೆಯನ್ನು ತಡೆಗಟ್ಟುಗೋಸ್ಕರ ಈ ಒಂದು ಪ್ರಮಾಣೀಕರಣವನ್ನು ನೀಡಲಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದ್ರೆ ನೋಡ್ರಿ. ಸುದ್ದಿಯಲ್ಲಿ ಕಂಡ ಕವಾಸಕಿ ಕಾಯಿಲೆ ಯಾವ ಅಂಗಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನ್ ಹೃದಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಡಿಸೀಸ್ ಆಗಿರುವಂಥದ್ದು. ಕವಾಸಕಿ ಕಾಯಿಲೆಯಿಂದ ಬಳಲುತ್ತಿರುವ 2 ಹೆಣ್ಣು ಶಿಶುಗಳಿಗೆ ಕೊಯಮತ್ತೂರು ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಯಶಸ್ವಿಯಾಗಿ ಚಿಕಿತ್ಸೆ ನೀಡಲಾಗಿರುವಂಥದ್ದು. ಇದು ನ್ಯೂಸ್ ಅಲ್ಲಿ ಕಾಣಿಸಿಕೊಂಡಿರುವಂತಹ ಒಂದು ವಿಷಯ ಅಂತ ಹೇಳ್ತೀವಿ. ಆದರೆ ನಮ್ಮ ಎಕ್ಸಾಮಿಗೆ ಏನು ಇಂಪಾರ್ಟೆಂಟ್ ಆಗುತ್ತೆ, ಈ ಒಂದು ಕವಾಸಕಿ ಕಾಯಿಲೆ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದಾಗಿ ಈ ಒಂದು ಕವಾಸಕಿ ಕಾಯಿಲೆ ಅಪರೂಪದ ಒಂದು ಹೃದಯ ಸಂಬಂಧಿ ಕಾಯಿಲೆ ಆಗಿರುವಂಥದ್ದು. ಪ್ರಾಥಮಿಕವಾಗಿ ಈ ಒಂದು ಕಾಯಿಲೆ ಯಾವ ಅಂಗಕ್ಕೆ ಸಂಬಂಧಪಟ್ಟಿದೆ ಹ್ಯೂಮನ್ ಬಾಡಿಯಲ್ಲಿ ಅಂದ್ರೆ ಹಾರ್ಟ್ ಸಂಬಂಧಪಟ್ಟಿರುವಂತಹ ಒಂದು ಡಿಸೀಸ್ ಆಗಿರುವಂಥದ್ದು. ಇದು ಪ್ರಾಥಮಿಕವಾಗಿ 5 ವರ್ಷದೊಳಗಿನ ಮಕ್ಕಳ ಮೇಲೆ ಪರಿಣಾಮವನ್ನು ಬೀರುವಂತಹ ಒಂದು ಕಾಯಿಲೆ ಆಗಿರುವಂಥದ್ದು.
ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ತರ ಕೇಳಿದ್ರೆ ನೋಡ್ರಿ, ವಿಶ್ವ ಫುಟ್ಬಾಲ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನು ಮೇ 25ರಂದು ಸೆಲೆಬ್ರೇಟ್ ಮಾಡಲಾಗುತ್ತೆ. ರೀಸೆಂಟ್ ಆಗಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಒಂದು ಘೋಷಣೆ ಮಾಡಲಾಗಿರುವಂಥದ್ದು ವಿಶ್ವ ಫುಟ್ಬಾಲ್ ದಿನವನ್ನು ಮೇ 25ರಂದ ಸೆಲೆಬ್ರೇಟ್ ಮಾಡ್ಬೇಕಂತ ರೀಸೆಂಟ್ ಆಗಿ ಒಂದು ಹಲವಾರು ರಾಷ್ಟ್ರಗಳನ್ನು ಬಹುಮತದಿಂದ ಈ ಒಂದು ನಿರ್ಣಯವನ್ನು ಅಂಗೀಕರಿಸಿರುವಂಥದ್ದು. ವಿಶ್ವಸಂಸ್ಥೆಯ ಮಹಾ ಅಧಿವೇಶನವು ಮೇ 25 ವಿಶ್ವ ಫುಟ್ಬಾಲ್ ದಿನವನ್ನಾಗಿ ಘೋಷಣೆ ಮಾಡಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. 193 ಸದಸ್ಯರ ಸಭೆಯಲ್ಲಿ ಈ ಕುರಿತು ಸರ್ವಾನುಮತದ ನಿರ್ಣಯ ಅಂಗೀಕರಿಸಲಾಗಿರುವಂಥದ್ದು. ವಿಶ್ವ ಫುಟ್ಬಾಲ್ ದಿನದ ಉಗಮವು ಮೇ 25, 1925ರಂದು ಪ್ಯಾರಿಸ್ನಲ್ಲಿ ನಡೆದ ಬೇಸಿಗೆ ಒಲಿಂಪಿಕ್ ಕ್ರೀಡಾಕೂಟದ ಸಮಯದಲ್ಲಿ ಈ ಒಂದು ಐತಿಹಾಸಿಕ ಘಟನೆಯಿಂದ ಹುಟ್ಟಿಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ನಮಗೆ ಏನು ಗೊತ್ತಿರಬೇಕಂದ್ರೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿರಲಿ, ಮೇ 25ರಂದು ವಿಶ್ವ ಫುಟ್ಬಾಲ್ ದಿನವನ್ನು ಆಚರಣೆ ಮಾಡಬೇಕಂತ ರೀಸೆಂಟ್ ಆಗಿ ವಿಶ್ವಸಂಸ್ಥೆಯಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಲಾಗಿರುವಂಥದ್ದು. ಇನ್ನು 2023ನೇ ಸಾಲಿನ ಪ್ರತಿಷ್ಠಿತ ಸೂರ್ಯ ಮಿತ್ರ ವಾರ್ಷಿಕ ಪ್ರಶಸ್ತಿಗೆ ಯಾರು ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನು ರಿಚರ್ಡ್ ಹ್ಯಾನ್ಸನ್ ಅಂತ ನಾವು ಹೇಳ್ತೀವಿ. ಆದರೆ ಯಾಕೆ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೀವಿ ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಅಮೆರಿಕದ ರಿಚರ್ಡ್ ಹ್ಯಾನ್ಸನ್ಗೆ ಸೆಲ್ಕೋ ಸೂರ್ಯ ಮಿತ್ರ ಪ್ರಶಸ್ತಿ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿರುವಂಥದ್ದು. ಇದ್ರ ಬಗ್ಗೆ ಕೂಡ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಅಭಿವೃದ್ಧಿಶೀಲ ರಾಷ್ಟ್ರಗಳ ಗ್ರಾಮೀಣ ಪ್ರದೇಶಗಳಲ್ಲಿ ಸೌರ ವಿದ್ಯುತ್ ಸೌಲಭ್ಯವನ್ನು ಹೆಚ್ಚಿಸಲು ಆಧುನಿಕ ಫೋಟೋವೋಲ್ಟಾಯಿಕ್ PV ತಂತ್ರಜ್ಞಾನವನ್ನು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಮೂಲಕ ಬೆಸೆದು ಪ್ರಸರಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿರುವ ಅಮೆರಿಕದ ರಿಚರ್ಡ್ ಹ್ಯಾನ್ಸನ್ ಅವರಿಗೆ ಇಲ್ಲಿನ ಸೆಲ್ಕೋ ಸಂಸ್ಥೆಯು 2023ನೇ ಸಾಲಿನ ಪ್ರತಿಷ್ಠಿತ ಸೂರ್ಯ ಮಿತ್ರ ವಾರ್ಷಿಕ ಪ್ರಶಸ್ತಿ ಘೋಷಣೆ ಮಾಡಿರುವಂಥದ್ದು. ಇಲ್ಲಿ ಏನಂದ್ರೆ ಸೆಲ್ಕೋ ಸಂಸ್ಥೆ ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತೆ. 2023ನೇ ಸಾಲಿನ ಈ ಒಂದು ಪ್ರಶಸ್ತಿಗೆ ಯಾರು ಆಯ್ಕೆ ಇದ್ದಾರೆ, ಅಮೆರಿಕದ ವ್ಯಕ್ತಿಯಾಗಿರುವಂತಹ ರಿಚರ್ಡ್ ಹ್ಯಾನ್ಸನ್ ಅಂತ ನಾವು ಹೇಳ್ತೀವಿ. ಪ್ರಶಸ್ತಿ ಪ್ರದಾನ ಸಮಾರಂಭವು ಬೆಂಗಳೂರಿನ ವೈಯಾಲಿ ಕಾವಲಲ್ಲಿರುವ ಚೌಡಯ್ಯ ಸ್ಮಾರಕ ಭವನದಲ್ಲಿ ಮೇ 27ರಂದು ನಡೆಯಲಿರುವಂಥದ್ದು. ಇನ್ನು ತರ್ಕಾಶ ವ್ಯಾಯಾಮವು ಯಾವ ದೇಶಗಳ ಮಧ್ಯೆ ನಡೆಯುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನು ಭಾರತ ಮತ್ತು USA. ಇದಕ್ಕೆ ಸರಿಯಾದ ಉತ್ತರ ಭಾರತ ಮತ್ತು US ಜಂಟಿ ಭಯೋತ್ಪಾದನೆ ನಿಗ್ರಹ ವ್ಯಾಯಾಮ ತರ್ಕಾಶದ 7ನೇ ಆವೃತ್ತಿ ಕಲ್ಕತ್ತಾದಲ್ಲಿ ಮುಕ್ತಾಯವಾಗಿರುವಂಥದ್ದು. ರೀಸೆಂಟ್ ಆಗಿ ತರ್ಕಾಶ ಒಂದು ವ್ಯಾಯಾಮದ ಸಮರಾಭ್ಯಾಸದ 7ನೇ ಆವೃತ್ತಿಯನ್ನು ಭಾರತದ ಕಲ್ಕತ್ತಾದಲ್ಲಿ ನಡೆಸಲಾಗಿರುವಂಥದ್ದು. ಇದು ಭಾರತ ಮತ್ತು US ಜಂಟಿಯ ಒಂದು ಭಯೋತ್ಪಾದನೆ ನಿಗ್ರಹ ವ್ಯಾಯಾಮವಾಗಿರುವಂಥದ್ದು. ಇದು ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಮತ್ತು USನ ವಿಶೇಷ ಕಾರ್ಯಾಚರಣಾ ಪಡೆಗಳ ನಡುವೆ ಏಪ್ರಿಲ್ 22, 2024ರಂದು ಪ್ರಾರಂಭವಾಗಿದ್ದು ರೀಸೆಂಟ್ ಆಗಿ ಇದು ಮುಕ್ತಾಯಗೊಂಡಿರುವಂಥದ್ದು. ಇನ್ನು ವ್ಯಾಯಾಮದ ಹಿಂದಿನ ಆವೃತ್ತಿಯನ್ನು ಜನವರಿ 2023ರಲ್ಲಿ ಚೆನ್ನೈನಲ್ಲಿ ನಡೆಸಲಾಗಿರುವಂಥದ್ದು. 2023ರಲ್ಲಿ ಚೆನ್ನೈನಲ್ಲಿ ನಡೆಸಲಾಗಿರುವಂಥದ್ದು 6ನೇ ಆವೃತ್ತಿ. ಇನ್ನು 2024ರಲ್ಲಿ ಇದನ್ನು ಎಲ್ಲಪ್ಪ ಅಂತಂದ್ರೆ ಕಲ್ಕತ್ತಾದಲ್ಲಿ ನಡೆಸಲಾಗಿರುವಂಥದ್ದು. ಇದು 7ನೇ ಆವೃತ್ತಿ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಅನೌನ್ಸ್ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ ಯಾವ ತರ ಕೇಳಿದ್ರೆ ನೋಡ್ರಿ, ಇತ್ತೀಚೆಗೆ ಯಾವ ದೇಶವು 30ನೇ ಸುಲ್ತಾನ್ ಅಜ್ಲಾನ್ ಶಾ ಟ್ರೋಫಿ ಗೆದ್ದಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಜಪಾನು. ಸುದ್ದಿಯಲ್ಲಿ ಕಂಡು ಬಂದ ಪೆಂಚ್ ಟೈಗರ್ ರಿಸರ್ವ್ಯಾರ್ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅಂದ್ರೆ ಪೆಂಚ್ ಟೈಗರ್ ರಿಸರ್ವ್ ಯಾವ ಒಂದು ರಾಜ್ಯದಲ್ಲಿ ಕಂಡು ಬರ್ತಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಮಹಾರಾಷ್ಟ್ರ. ಏಷ್ಯನ್ ಟ್ರ್ಯಾಂಪೋಲೈನ್ ಜಿಮ್ನಾಸ್ಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಪದಕ ಗೆದ್ದವರು ಯಾರು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಸೃಷ್ಟಿ. ಇನ್ನು ಇತ್ತೀಚೆಗೆ ನಿಧನರಾದ ಸುರ್ಜಿತ್ ಪತ್ತಾರ್ ಯಾವ ಭಾಷೆಯ ಕವಿ ಆಗಿದ್ದರು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಪಂಜಾಬಿ. ಇನ್ನು ಏಷ್ಯಾ ಮತ್ತು ಪೆಸಿಫಿಕ್ಗಾಗಿ ವಿಶ್ವ ಸಮಿತಿಯ ಸ್ಮರಣೆಯ 10ನೇ ಸಭೆ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಮಂಗೋಲಿಯಾದ ಉಲಾನ್ ಬಾತಾರ್ ಅಂತ ನಾವು ಹೇಳ್ತೀವಿ. ಸ್ನೇಹಿತರೆ, ಇಲ್ಲಿ ಒಂದು ವಿಡಿಯೋ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಟೇಕ್ ಕೇರ್, ಬಾಯ್ ಬಾಯ್.